ಅಮ್ಮ, ಅಪ್ಪ, ಏನಿದೆಲ್ಲ? ಏನು ಮಾಡ್ತಿದ್ದೀರಾ? ನೋಡೋ ಸುಬ್ರಹ್ಮಣ್ಯ, ನಮ್ಮನೇನು ಮಾರ್ಕೆಟ್ ಕಿಟ್ಟೋಯ್ತಾ? ಏಕೆ? ಅಲ್ಲ, ಅಡುಗೆ ಮಾಡಬೇಕು ಅಂದರೆ ರುಚಿ ಜೊತೆಗೆ ಶುಚಿನೂ ಇರಬೇಕು ತಾನೇ. ಇಲ್ಲಿ ನೋಡೋ, ಅಡುಗೆ ಮಾಡ್ತೀನಿ ಅಂತ ಬಂದಿದ್ದಾರೆ. ಕೈಯಲ್ಲಿ ಎಷ್ಟು ಕೊಳೆ ಇದೆ, ಅದಕ್ಕೆ ತೋರಿಸಿ ಹೇಳ್ತಾ ಇದ್ದೆ. ಹೌದು ಕಣ ಮಗನೇ, ಅಡುಗೆ ಮಾಡಬೇಕಾದ್ರೆ ಮುಖದಲ್ಲಿ ಕಳೆ ಇರಬೇಕು, ಕೈಯಲ್ಲಿ ಕೊಳೆ ಇರಬಾರ್ದು. ನಿಮ್ಮಮ್ಮ ಕರೆಕ್ಟಾಗಿ ಹೇಳ್ತಿದ್ದಾಳೆ. ಅಪ್ಪ, ಈಗ ನೀನು ಈ ಥರ ಮಾತಾಡ್ತಿದ್ಯಾ? ನೋಡಿದ್ರ ಇವರೆಲ್ಲ ನನ್ನ ವಿರುದ್ಧವಾಗಿ ಹೆಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಬಾಯಿಗೆ ಬಂದಾಗೆಲ್ಲ ಬೈತಾ ಇದ್ದಾರೆ. ಕೆಲಸ ಮಾಡುವಾಗ ಕೈ ಕೊಳೆ ಆಗೇ ಆಗುತ್ತಲ್ವಾ, ಅದನ್ನೇ ನೆಪ ಹಿಡ್ಕೊಂಡು ಹೆಂಗೆಲ್ಲ ಬೈತಾ ಇದ್ದಾರೆ ನೋಡಿ. ಕರೆಕ್ಟ್ ಟೈಮಿಗೆ ನೀವು ಬಂದ್ರಿ, ನಾನು ಬಂದು ನನ್ನನ್ನು ಕಾಪಾಡಿದ್ರಿ. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಅಮ್ಮ, ಅಪ್ಪ, ನಿಜವಾಗ್ಲೂ ನೀವು ಮೇಡಮ್ ಹತ್ರ ಆ ಥರ ಎಲ್ಲ ನಡ್ಕೊಂಡ್ರಾ? ನಾನು ನಿಮ್ಮನ್ನ ಹುಟ್ಟಿದಾಗಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ನೀವು ಯಾವ ಥರ ನಡ್ಕೋತೀರ ಅಂತ ನನಗೆ ಗೊತ್ತಿಲ್ವೇನಮ್ಮ? ಒಂದು ಸ್ವಲ್ಪ ಬದಲಾವಣೆ ಆದರೂ ಗೊತ್ತಾಗುತ್ತೆ ನನಗೆ. ಅದರಲ್ಲೂ ಅಪ್ಪ, ನೀನು ಇದ್ದಕ್ಕಿದ್ದಂಗೆ ಮೇಡಮ್ ಹತ್ರ ಈ ಥರ ನಡ್ಕೊತೀಯ ಅಂದರೆ ಅದನ್ನು ನಂಬ್ತೀನಿ ಅಂದ್ಕೊಂಡಿದ್ಯಾ? ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವು ಮೇಡಮ್ ಬೇಜಾರಾಗೋ ಥರ ನಡ್ಕೊಂಡ್ರಿ ಅಂತ ಹೇಳಿ. ಮೇಡಮ್ ಹತ್ರ ಜಗಳ ಮಾಡಿದ್ರಿ ಅಂತ ನನ್ನ ಮೇಲೆ ಪ್ರಮಾಣ ಮಾಡಿ. ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನಿಂದಾಗಿ ನೀವು ಅತ್ತೆ ಮತ್ತೆ ಮಾವನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು ಸರಿಯಲ್ಲ. ಇವರಿಂದ ನನಗೆ ಯಾವ ತೊಂದರೆನೂ ಆಗಿಲ್ಲ. ಇವ್ರು ನನಗೆ ಯಾವತ್ತೂ ನೋವು ಕೊಟ್ಟಿಲ್ಲ. ನನ್ನ ಪಾಲಿನ ದೇವ್ರು ಇವರು. ನಾನು ಸೊಸೆ ಅಂತ ಒಪ್ಕೊಂಡು ಎಷ್ಟೋ ಸರಿ ಮಾತಾಡಿದ್ದೀನಿ. ಆದರೆ ಅವ್ರ ಗುಣ ಏನೋ ಮನಸ್ಸೇನೋ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಇದ್ದಕ್ಕಿದ್ದಾಗೆ ಬದಲಾದ